ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ನಿಮಿಷ ದೋಸೆ ಹಾಕ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಗುರುವಾರ ದೋಸೆ ಹಾಕ್ತಾಯಿದ್ದೀನಿ. ಆಯಿತು, ಲಾಸ್ಟ್ ದೋಸೆ, ಒಂದು ದೋಸೆ ಅಷ್ಟೇ ಉಳ್ಕೊಳ್ಳುತ್ತೆ, ಅದಕ್ಕೆ ಅದನ್ನು ಹಾಕ್ಬಿಟ್ಟು ಇಟ್ಬಿಡೋಣ ಅಂತೇಳಿ. ಹಾಗೆ ಮೊನ್ನೆ ದೋಸೆ ಎಲ್ಲ ಮಾಡಿದಾಗ ಹಿಟ್ಟು ಸ್ವಲ್ಪ ಉಳ್ಕೊಂಡಿತ್ತು. ಅದೇನಾಗಿತ್ತು ಅಂದರೆ ಇದ್ರ ತುಂಬ ಆಗಿತ್ತು, ಏನಂದರೆ ಹಿಟ್ಟೇನಿದೆ ಅದು ಇದ್ರ ತುಂಬ ಆಗಿತ್ತು. ಅದು ಫ್ರಿಜ್ಜಲ್ಲಿ ಇಟ್ಮೇಲೆ ಸ್ವಲ್ಪ ಹುಳಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ ಕೆಳಗಡೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ದೆ. ಆದರೂ ಕೂಡ ಅದು ಚೆನ್ನಾಗಿ ಇನ್ನೂ ಉಬ್ಬಿ ಅಲ್ಲೆಲ್ಲ ಸುರಿದಿರೋದು, ಅದಕ್ಕೆ ಅದು ಆ ರೀತಿ ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ. ಓಕೆ, ಇವಾಗ ನಾನು ದೋಸೆನ ತಿಂದ್ಕೊಂಡು ಸ್ವಲ್ಪ ಗರ್ಗರಿಯಾಗಿರಲಿ ಅಂತೇಳಿ ಮಾಡಿದ್ದೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಅದೇನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿದ್ದೀನಿ. ಓಕೆ, ನನಗೆ ಯಾಕೋ ಇಲ್ಲಿ ಈ ಐಬ್ರೋ ಕೆಳಗಡೆ ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ನಿಮಗೆ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ, ಇಚ್ಚಿಂಗ್ ಆಗ್ತಿದೆ ಅಲ್ಲಿ, ಮತ್ತು ಇಲ್ಲಿ ಹಣೆ ಮೇಲೆ ಸ್ಟಿಕ್ಕರ್ ಇದೆಯಲ್ಲ ಅದ್ರ ಮೇಲೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವಾಗಲಾದ್ರೂ ಒಂದೊಂದ್ಸರಿ ಆ ಥರ ಆಗ್ತಿರುತ್ತೆ. ಇವಾಗ ನಿನ್ನೆಯಿಂದ ಮತ್ತೆ ಅದೇ ಥರ ಆಗ್ತಾಯಿದೆ. ಅದಕ್ಕೆ ಒಂದ್ಸರಿ ಡಾಕ್ಟ್ರಿಗೆ ತೋರ್ಸೋಣ ಅಂತೇಳಿ. ಅದೇ ಥರನೇ ಏನಾದರೂ ಇದ್ದರೆ ಇನ್ನೂ ಒಂದೆರಡು ದಿನ ತೋರಿಸ್ಬಿಡ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು. ಓಕೆ, ಇವಾಗ ನಾನು ದೋಸೆ ಬ್ಯಾಟಿಂಗ್ ಮಾಡ್ತೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಕಸ ಎಲ್ಲ ಗುಡಿಸ್ತಾ ಇದ್ನ, ಹಾಗೆ ಇದೇನಿದೆ ಇದೆಲ್ಲ ಒರೆಸ್ತಾ ಇದ್ದೆ. ಹಾಗೆ ಇದೇನಿದೆ ಚೆನ್ನಾಗಿದೆ, ಇಲ್ಲಿ ನೋಡ್ತಿರ್ಬೋದು. ಒಂದು ತೋರಿಸ್ತೀನಿ ರೀ, ಈ ಥರ ಕರೆಗಳೇನಾದರೂ ಆಗಿದ್ರೆ, ಏನಾದರೂ ಗಲೀಜು ಏನಾದರೂ ಆಗಿದ್ರೆ ಇಲ್ಲಿ ನೋಡ್ತಿರ್ಬೋದು. ಈ ಥರ ಏನಾದರೂ ಆಗಿದ್ರೆ ಒದ್ದೆ ಬಟ್ಟೆ ತೊಗೊಂಡು ಈ ಥರ ಒರೆಸ್ಬಿಟ್ರೆ ನೀಟಾಗಿದ್ದು ಹೋಗುತ್ತೆ. ತೋರಿಸ್ತೀನಿ ಒಂದು ನಿಮಿಷ. ಇವಾಗ ನೋಡಿ, ಇದು ಒದ್ದೆ ಮಾಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಇವಾಗ ಈ ಥರ ಒರೆಸ್ಬಿಟ್ರೆ ನೋಡಿ ನೀಟಾಗಿ ಹೋಗ್ಬಿಡುತ್ತೆ. ಓಕೆ, ಡಸ್ಟ್ ಇರ್ಬೋದು, ಇನ್ನೊಂದು ಮತ್ತೊಂದೆಲ್ಲ ನೀಟಾಗಿ ಹೋಗ್ಬಿಡುತ್ತೆ, ಹೊಸ ಥರನೇ ಇರುತ್ತೆ, ಏನು ಉಳ್ಕೊಳ್ಳಲ್ಲ. ಆದರೆ ನಾನು ಈ ದೇವ್ರ ಮನೆ ಏನಿದೆ ಅದಕ್ಕೆ ಹಾಕಿಲ್ಲ. ಯಾಕೆ ಅಂದರೆ ಒಂದು ಭಯ, ಇದು ಮೇಲೆ ಈ ಪ್ಲಾಸ್ಟಿಕ್ ಕವರೆಲ್ಲ ಇರೋದ್ರಿಂದ, ಇದು ಒಂಥರ ಪ್ಲಾಸ್ಟಿಕ್ ಅಲ್ವಾ, ಇದು ಏನಾದರೂ ಇದು ಗಂಧದ ಕಡ್ಡಿದು ಏನಾದರೂ ಸ್ವಲ್ಪ ಇದಕ್ಕೆ ತಾಗಿದ್ರೆ ಅದು ಸುಟ್ಬಿಟ್ಟು ಮೆಲ್ಟಾಗಿ ಇಡೀ ಇದೇನಾದರೂ ಸುಟ್ಟೋಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇದನ್ನು ದೇವ್ರ ಮನೆಗೆ ಹಾಕಿಲ್ಲ. ನೋಡ್ತಿರ್ಬೋದು ಇಲ್ಲಿ ನ್ಯೂಸ್ ಪೇಪರ್ ಕಾಣಿಸಿದೆಯಾ, ಇದು ನ್ಯೂಸ್ ಪೇಪರ್, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಪೇಪರೆಲ್ಲ ಇದೆ, ಇದು ವಾಲ್ಪೇಪರ್ ಇನ್ನು. ಆದರೆ ಇದೆ ಥಿಂಕಿಂಗು, ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಇದು ಏನಾದರೂ ಗಂಧದ ಕಡ್ಡಿದು ಏನಾದರೂ ಸ್ವಲ್ಪ ಲೈಟಾಗಿ ಒಂದೊಂದ್ಸರಿ ಇದೇನಾಗುತ್ತೆ, ಪ್ಲೇಟ್ ಮುಂದೆ ಇದ್ದರೆ ನಿಮಗೆ ನೋಡ್ತಿರ್ಬೋದು, ಈಗ ಪ್ಲೇಟ್ ಮುಂದೆ ಇದೆ, ಅದು ಗಂಧದ ಕಡ್ಡಿದು ಬೂದಿ ಏನಿದೆ ಅದು ಕೆಳಗಡೆ ಬೀಳುತ್ತೆ. ಆದರೆ ಅಕಸ್ಮಾತ್ ಇದು ಪ್ಲೇಟು ಹಿಂದೆ ಹೋಗಿ ಅಕಸ್ಮಾತು ಕೌಶಿ ಅಥವಾ ಮೋನ್ಮಮ್ಮ ಗಂಧದ ಕಡ್ಡಿ ಹಚ್ಚಿದಾಗ ಅಕಸ್ಮಾತ್ ಅದು ಇಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೆ ಹೇಳಿ, ಇಲ್ಲೆಲ್ಲ ಅಂಟಿಸಿರ್ತೀವಿ, ಅದು ಪ್ಲಾಸ್ಟಿಕ್ ಇರುತ್ತೆ, ಇದು ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ಲ, ಆವಾಗ ಏನಾಗ್ಬಿಡುತ್ತೆ, ಇದು ಮೆಲ್ಟ್ ಆಗ್ತಾ ಹೋಗ್ಬೋದು. ಆವಾಗ ಏನಾಗುತ್ತೆ, ಇಡೀ ಪೇಪರೇ ಮೆಲ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ನಾನು ಯೋಚನೆ ಮಾಡ್ತಿದ್ದೀನಿ, ಬೇಡ ಹಾಕೋದು ಅಲ್ಲಿಗೆ ಅಂತ. ಒಂದ್ಸರಿ ಯೋಚನೆ ಮಾಡ್ತೀನಿ, ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕೋಣ ಅಂತ. ಆ ಥರ ಹಾಕಿದ್ರೆ ಏನು ಪ್ರಯೋಜನ ಇಲ್ವಲ್ಲ. ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ನ್ಯೂಸ್ ಪೇಪರ್ನ ಹಾಸಿದ್ರೆ ಏನು ಯೂಸ್ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ.
ನೀಟಾಗಿ ಆರಾಮಾಗಿ ಒರೆಸ್ಬೋದು. ಇಲ್ಲೂ ನೋಡಿ, ಆದರೆ ಆ ಥರ ಪ್ರಾಬ್ಲಮ್. ಅದಕ್ಕೆ ಅಲ್ಲಿಗೆ ನೋಡಿ, ಇದು ಗಂಧದ ಕಡ್ಡಿದು ಇಲ್ಲಿ ನೋಡಿ, ಇಲ್ಲಿ ಬಿದ್ದಿದೆ, ಕಾಣಿಸ್ತಿದೆ ನಿಮಗೆ. ಈ ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯ ಅಷ್ಟೇ. ಓಕೆ, ನಾನು ಇಲ್ಲಿ ಕಸ ಗುಡಿಸ್ತಾ ಇದ್ನ, ಅವಾಗ ನೆನಪಾಯಿತು ಈ ಗಂಧದ ಕಡ್ಡಿದು ಆ ಬೂದಿ ಏನಿದೆ ನೋಡಿ, ಇಲ್ಲೂ ಕಾಣಿಸ್ತಿರ್ಬೋದು, ಇಲ್ಲೆಲ್ಲ ಇಲ್ಲಿ ಬೀಳುತ್ತೆ, ಮಿಸ್ ಆಗಿ ಅಲ್ಲಿ ಬಿದ್ದುಬಿಟ್ರೆ ಅನ್ನೋ ಒಂದೇ ಒಂದು ಭಯ ಅಷ್ಟೇ. ಅದಕ್ಕೆ ನಾನು ಅಲ್ಲಿಗೆ ಅದನ್ನು ಹಾಕೋದಕ್ಕೆ ಹೋಗಿಲ್ಲ. ಓಕೆ, ಇವಾಗ ಕಸ ಗುಡಿಸ್ತಾ ಇದ್ದೆ, ಅದ್ರದ್ದು ನೆನಪಾಯಿತು, ಹಾಗೆ ವಿಡಿಯೋ ಮಾಡಿದೆ ಅಷ್ಟೇ. ಗುಮ್ಮಿ ನೋಡಿ ಸುತ್ತಾಡ್ಕೊಬಂದು ಹೆಂಗೆ ನಿದ್ದೆ ಮಾಡ್ತಾವ್ರೆ. ಇವತ್ತು ಕಾವೇರಿ ಹೋರಾಟ ಇರೋದರಿಂದ ಇವಾಗ ಸುಮಾರು ಕಡೆ ಬಂದಿರುತ್ತೆ, ಒಂದಷ್ಟು ಕಡೆ ಬಂದಿರಲ್ಲ, ಆ ಥರ ಎಲ್ಲ ಇರೋದ್ರಿಂದ ಮೊನ್ನೆ ಬೆಳಿಗ್ಗೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಯಾವತ್ತೂ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಟೈಮು ಟಿ ವಿನೇ ಹಾಕಲ್ಲ, ಮಧ್ಯಾಹ್ನನೇ ಹಾಕೋದು ನಾನು. ಅದು ಬಿಟ್ಟರೆ ಸಂಜೆ ಮಾಮ ಬಂದಮೇಲೆ, ಅದು ಎನಿ ಟೈಮು ನ್ಯೂಸೇ ಓಡ್ತಾ ಇರುತ್ತೆ ಮಾಮ ಇದ್ದರೆ. ಆಯಿತು, ಇವತ್ತು ಬೆಳಿಗ್ಗೆ ನಾನು ದೋಸೆ ಹಾಕ್ತಿದ್ದೀನಿ, ಟಿ ವಿ ಹೇಳ್ತಾ ಇದ್ದಿದ್ದು, ಯಾರ ಮನೇಲಿ ಟಿ ವಿ, ನಮ್ಮ ಮನೆಯಲ್ಲೇ, ಆದರೆ ಇದು ಎಲ್ಲಿಂದ ಬರ್ತಿದೆ ಸೌಂಡು ಅಂತ ಬಂದು ನೋಡಿದ್ರೆ ಟಿ ವಿ ಆನ್ ಆಗಿದೆ. ಇದೇಕ್ರಿ ಬೆಳಿಗ್ಗೆ ಟಿ ವಿ ಹಾಕಿದ್ದೀರಾ ಅಂತಂದರೆ, ಇವತ್ತು ಕಾವೇರಿ ಹೋರಾಟ ಎಲ್ಲ ಇದೆಯಲ್ಲ, ಅದರಿಂದ ಏನಾದರೂ ಎಲ್ಲಿ ಬಂದಿದೆ, ಏನಾದರೂ ಆಫೀಸ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಅಂತ ಹಾಕ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಆಫೀಸ್ ಚಿಂತೆ, ಏನಾದರೂ ಆಫೀಸ್ಗೆ ಏನಾದರೂ ರಜಾ ಕೊಡ್ತಾರಾ ಅಥವಾ ಏನು ಎತ್ತ ಅಂತ ತಿಳ್ಕೊಬೇಕಲ್ಲ, ಅದಕ್ಕೆ ಟಿ ವಿ ಹಾಕ್ಕೊಂಡು ಕೂತಿದ್ದಾರೆ. ಸುಮಾರು ಜನಕ್ಕೆ ಅದೇ ಡೌಟ್ ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ತಡಪ ಇವತ್ತು ನಮ್ಮ ಆಫೀಸಿಗೆ ರಜೆ ಇದೆಯಾ, ಆಫೀಸ್ಗೆ ಹೋಗ್ಬೇಕಾ ಅಥವಾ ಹೋಗ್ಬಾರ್ದಾ, ಏನು ಎತ್ತ ಅಂತೇಳಿ ಟಿ ವಿ ಹಾಕ್ಕೊಂಡು ಕೂತಿರ್ತಾರೆ. ಅದೇ ಥರನೇ ಮಮ್ಮ ಹಾಕ್ಕೊಂಡು ಕೂತಿರೋದು. ಯಾಕೆ ಅಂದರೆ ಒಂದೊಂದ್ಸರಿ ಆಫೀಸು ನಡೀತಾ ಇರುತ್ತೆ, ಈ ಥರ ಬಂದ್ಗಳೆಲ್ಲ ಇರುತ್ತಲ್ಲ ಅಂತ ಟೈಮಲ್ಲಿ, ಆವಾಗ ಬಂದ್ಬಿಟ್ಟು ಹೊರಗಡೆಯಿಂದ ಕಲ್ಲೆಸೆಯೋದು, ಆವಾಗ ಬಂದು ಮಧ್ಯಾಹ್ನ ಆಗಿರ್ಬೋದು, ಯಾವುದೇ ಒಂದು ಟೈಮಲ್ಲಾದರೂ ಅಷ್ಟೇ ಬಂದ್ಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿಸ್ತಾರೆ, ಅಂದರೆ ಆಫೀಸ್ನ ಬಂದ್ ಮಾಡಿಸ್ತಾರೆ. ಆ ಥರ ಸುಮಾರು ಸರಿ ಮಮ್ಮನಿಗಾಗಿದೆ. ಅದಕ್ಕೆ ಮೆಸೇಜ್ಗಳು ನೋಡೋದು, ಅಂದರೆ ಕಂಪ್ನಿಯಿಂದ ಏನಾದರೂ ಮೆಸೇಜ್ ಬಂದಿದೆಯಾ, ಅಂದರೆ ಡೋರ್ ಲಾಕ್ ಮಾಡಿ ಆಫೀಸ್ ಓಪನ್ ಮಾಡಬೇಡಿ, ಆ ಥರ ಏನಾದರೂ ಮೆಸೇಜ್ ಬಂದಿದೆಯಾ ಏನು ಎತ್ತ ಅಂತ ನೋಡ್ತಾ ಇರೋದು. ಆಮೇಲೆ ಟಿ ವಿ ನೋಡೋದು, ಎಲ್ಲೆಲ್ಲಿ ಬಂದಾಗಿದೆ, ಬಸ್ಗಳೆಲ್ಲ ಓಡಾಡ್ತಿದೆಯಾ ಏನು ಅಂತೇಳಿ ಟಿ ವಿ ನೋಡ್ತಿರೋದು. ಬಂದು ಅಂದರೆ ಹೆಂಗಾಗಿದೆ ಅಂದರೆ, ಎಲ್ಲರೂ ಬಂದ್ಗೆ ಒಪ್ಪಿಗೆ ಕೊಟ್ಟಿಲ್ಲ. ಒಂದಷ್ಟು ಜನ ಹ್ಞೂ ಅಂತಾರೆ, ಒಂದಷ್ಟು ಜನ ಇಲ್ಲ, ನಮ್ಮ ಬಂದ್ಗೆಲ್ಲ ನಾವು ಒಪ್ಪಿಗೆ ಇಲ್ಲ, ನಮಗೆ ಲಾಸ್ ಆಗುತ್ತೆ, ಅಂದರೆ ಹೋಟೆಲ್ ಆ ಥರ ಎಲ್ಲ ಇರುತ್ತಲ್ಲ, ಅಂಥವ್ರದ್ದೆಲ್ಲ ಲಾಸ್ ಆಗುತ್ತೆ, ಅದಕ್ಕೆ ನಾವು ಬಂದ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಈ ಥರ ಆಗಿರೋದ್ರಿಂದ ಕರೆಕ್ಟಾಗಿ ಇವತ್ತು ಬಂದ್ ಆಗಲ್ಲ. ಎಲ್ಲರಿಗೂ ಒಮ್ಮತೆ ಇರಬೇಕು. ನನಗೂ ಒಪ್ಪಿಗೆ ಇದೆ, ಈಗ ಫಿಲಮ್ ಇಂಡಸ್ಟ್ರಿಯವ್ರಿಗೂ ಯಾರಿಗೂ ಒಪ್ಪಿಗೆನೇ ಇಲ್ಲ. ಮತ್ತು ರೈತರು ಮಾತ್ರ ನಮಗೆ ನೀರು ಬೇಕು ಅಂತ ಅವ್ರು ಮಾತ್ರ ಇದು ಮಾಡ್ತಿರೋದು, ಹೋರಾಟ ಮಾಡ್ತಿರೋದು, ಅಂದರೆ ಬಂದಕ್ಕೆ ಕರೆ ಕೊಟ್ಟಿರೋದು. ಇನ್ಯಾರೂ ಅಷ್ಟೇ ಕರೆಕ್ಟಾಗಿ ನಾವು ಬಂದು ಕರೆ ಕೊಟ್ಟೇ ಇಲ್ಲ. ಒಬ್ರು ಹೇಳ್ತಾರೆ ನಾವು ಬಂದ್ ಮಾಡಲ್ಲ, ಆದರೆ ನಮ್ಮ ಕಾವೇರಿ ಇದಕ್ಕೆ ಬಂದರೆ ಅಂದರೆ ನೀರಿಂದು ಇದಕ್ಕೆ ಬಂದರೆ ನಾವು ಸುಮ್ಮನೆ ಬಿಡಲ್ಲ ನಿಮ್ಮನ್ನ ಅಂತಾರೆ. ಅದು ಒಂಥರ ಇತ್ತಾಗೆ ಇಂಡೈರೆಕ್ಟಾಗಿ ನಾವು ಕಾವೇರಿಗೆ ಹೋರಾಟ ಮಾಡ್ತಿದ್ದೀವಿ ಅನ್ನೋ ಥರ ಈ ಥರ ಮಾಡ್ತಾರೆ. ಡೈರೆಕ್ಟಾಗಿ ಕೇಳಿದ್ರೆ ನಾವು ಬಂದ್ಗೆ ಕರೆ ಕೊಟ್ಟಿಲ್ಲ, ನಾವು ಬಂದು ಮಾಡ್ತಾ ಇಲ್ಲ, ನಮ್ಗೆ ತುಂಬ ಲಾಸ್ ಆಗುತ್ತೆ ಅಂತ ಈ ಥರ ಹೇಳ್ತಾರೆ. ಆ ಥರ ಎರಡು ಥರನೂ. ಈ ಕಡೆಗೆ ಇವರು ಬಂದು ಮಾಡ್ತಿಲ್ಲ ಅಂತ ಬೇಜಾರಾಗಬಾರ್ದಲ್ಲ, ಅದಕ್ಕೆ ನಾವು ಕಾವೇರಿ ನೀರಿನ ಬಗ್ಗೆ ಏನಾರು ಮಾತಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಆ ಥರ ಒಂದು ಡೈಲಾಗ್ ಹೇಳ್ಬಿಡೋದು. ನನಗೆ ನಿನ್ನೆ ನೋಡ್ಬಿಟ್ಟು ನ್ಯೂಸಲ್ಲಿ ನಗು ಯಾವ ಥರ ಮಾತಾಡ್ತಾರೆ ನೋಡಿ, ನಿಜವಾಗ್ಲೂ ಅವರು ಬುದ್ಧಿವಂತರು ಅಂದರೆ ಅವರೇನೆ ಅಂತ ಹೇಳ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಓಕೆ, ಹಾಗೆ ಇವಾಗ ನಾನು ವಾಕಿಂಗ್ ಹೊರಡಬೇಕು. ಹಾಗೆ ಮೋಡ ಇದೆ, ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಮಳೆ ಬಂದರೆ ಕ್ಯಾನ್ಸಲ್ಲು ಮಾಡ್ತೀನಿ. ಓಕೆ, ಹಾಗೆ ಇವಾಗ ಅಂದರೆ ನಾವೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನು ಹೇಳ್ತಾರೆ ಅದಕ್ಕೆ,
ಮೋನಿಟೈಸೇಷನ್ ಅಂದರೆ ಮೋನೋ ಆನ್ ಆಗಬೇಕು ಅಂದರೆ 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ಸು ಕಂಪ್ಲೀಟ್ ಆಗಿರಬೇಕಿತ್ತು. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ರೂಲ್ಸ್ನ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಸ್ಟ್ರಾಂಗ್ ಮಾಡ್ತಿದ್ದಾರೆ, ಅಥವಾ ಇನ್ನೂ ಟಫ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾವ ಥರ ಅಂದರೆ ಇವಾಗ ಜನವರಿ 31 ಫೆಬ್ರವರಿ 1 ಸ್ಟಾರ್ಟ್ ಆಗುತ್ತೆ. ಆವಾಗ ಮೋನೋಗೆ ನಾವು ಅಪ್ಲೈ ಮಾಡಬೇಕು ಅಂದರೆ 1,000 ಸಬ್ಸ್ಕ್ರೈಬರು ಹಾಗೇ ಇರುತ್ತೆ. ಆದರೆ ವಾಚ್ ಅವರ್ಸ್ ಏನಿದೆ ಅದು 8,000 ಮಾಡ್ತಾರಂತೆ ಆವತ್ತಿನಿಂದ, ಫೆಬ್ರವರಿ 1 ನೋಡಿ ಯಾರೆಲ್ಲ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಂಥವರು ಬೇಗ ಏನಂದರೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಮತ್ತು 1K ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ. 4,000 ವಾಚ್ ಅವರ್ಸ್ ಮಾಡೋದೇ ತುಂಬ ಕಷ್ಟ, ಅದರಲ್ಲಿ 8,000 ವಾಚ್ ಅವರ್ಸ್ ಮಾಡೋದು ಇನ್ನೂ ಕಷ್ಟನೇ ಇದೆ. ನನ್ನ ಪ್ರಕಾರ ಸಬ್ಸ್ಕ್ರೈಬರ್ನ ಮಾಡಿಬಿಡ್ಬೋದು. 1K ಸಬ್ಸ್ಕ್ರೈಬರು 1 ಇಯರಲ್ಲಿ ಕಂಪ್ಲೀಟ್ ಮಾಡ್ಬೋದು, 1K ಆರಾಮಾಗಿ ಮಾಡ್ಬೋದು. ಆದರೆ ವಾಚ್ ಅವರ್ಸ್ ಇದೆಯಲ್ಲ ಅದು ನಿಜವಾಗ್ಲೂ ಟಫೇ. ವಾಚ್ ಅವರ್ಸ್ ಮಾಡೋದಂತಿದೆಯಲ್ಲ ಸಖತ್ ಟಫ್ ಇದೆ. ಆದಷ್ಟು ಇನ್ನು ಇವಾಗ ಆಗಸ್ಟು, ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಇನ್ನು 5 ತಿಂಗಳು ಟೈಮ್ ಇದೆ. ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಹೊಸ ಯೂಟ್ಯೂಬರ್ಗಳು, ಅವರು ಬೇಗ ಮೋನೋನ ಆನ್ ಮಾಡಿಕೊಂಡ್ರೆ, ಅಂದರೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮೋನೋನ ಆನ್ ಮಾಡ್ಕೊಬಿಡಿ. ಆವಾಗ ನಿಮಗೆ ಅದು ಅಪ್ಲೈ ಆಗಲ್ಲ. ಇನ್ನು ಮಾಡಿರಲ್ವಲ್ಲ, ಅಂದರೆ ಕಂಪ್ಲೀಟ್ ಮಾಡಿರಲ್ವಲ್ಲ ಅಂಥವ್ರಿಗಷ್ಟೇ ಅದು ಫೆಬ್ರವರಿಯಿಂದ ಆ ಹೊಸ ರೂಲ್ಸ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಅಂದರೆ ಯೂಟ್ಯೂಬಲ್ಲಿ ಹೊಸ ರೂಲ್ಸು ಅವಾಗವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನೊಂದೇನೆಂದರೆ ಇವಾಗ ತುಂಬ ಜನ ಯೂಟ್ಯೂಬರ್ಸ್ಗಳು ಸ್ಟಾರ್ಟ್ ಆಗಿದ್ದಾರೆ. ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ಕಲ್ಲಿ, ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ತುಂಬ ಜನ ಅಕೌಂಟ್ನ ಕ್ರಿಯೇಟ್ ಮಾಡಿ ಅವರು ಕೂಡ ಇದು ಮಾಡ್ತಿದ್ದಾರೆ, ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಥರ ರೂಲ್ಸ್ನ ಸ್ವಲ್ಪ ಟಫಾಗಿ ಇಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಆದಷ್ಟು ನನಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಈ ಥರ ಒಂದು ರೂಲ್ಸ್ ಮಾಡಿರೋದ್ರಿಂದ ಆದಷ್ಟು ನೀವು ಟ್ರೈ ಮಾಡಿ. ಓಕೆ, ಬೇಗ ಕಂಪ್ಲೀಟ್ ಮಾಡಿಕೊಂಡು 1K ಮತ್ತು 4,000ನ ಮೋನೋ ಆನ್ ಮಾಡಿಕೊಡಿ. ಓಕೆ, ನಾನು ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ, ಹೊರಡ್ತೀನಿ. ನೋಡ್ತೀನಿ, ಈಗ ಹೊರಗಡೆ ಹೋಗ್ಬಿಟ್ಟು ಫುಲ್ಲು ಮೋಡ ಇದೆ, ಮಳೆ ಬರುತ್ತಾ ಏನು ಅಂತ ನೋಡಿಕೊಂಡು ನಾನು ಹೊರಡ್ತೀನಿ. ಓಕೆ, ಹಾಗೆ ನಾನು ಒಂದು ವಾರ ಇತ್ತು, ಒಂದು ವಾರನ ಜಾಸ್ತಿ ಆಗಿದೆ, ಡಿಮಾರ್ಟಲ್ಲಿ ವಾಕಿಂಗ್ ಶೂ ತೊಗೊಬಂದೆ. ಹಾಗೆ ಇದ್ರ ಪ್ರೈಸ್ ಬಂದು ಇಲ್ಲೇ ಇದೆ, ನೋಡ್ತಿರ್ಬೋದು. ಡಿಮಾರ್ಟಲ್ಲೂ ಏನು ಕಡಿಮೆ ಇಲ್ಲ, ಇಲ್ಲಿ ನೋಡ್ತಿದ್ದೀರಾ, 559 ರೂಪಾಯಿ. ಚೆನ್ನಾಗಿದೆ. ಇದರಲ್ಲಿ ಸುಮಾರು ಥರ ಇತ್ತು ವಾಕಿಂಗ್ ಶೂ ಅಲ್ಲಿ. ನನಗೆ ಇದೇ ಇಷ್ಟ ಆಗಿದ್ದು. ಇದರಲ್ಲಿ ಕಲರ್ಸ್ ಎಲ್ಲ ಇತ್ತು, ಇಲ್ಲಿ ನೋಡ್ತಿರ್ಬೋದು ನೀವು. ಸ್ಪೋರ್ಟ್ಸ್ ಅಂದರೆ ವಾಕಿಂಗೆಲ್ಲ ಹಾಕೋಗುವಂಥದ್ದು, ಹಾಗೆ ಲೈಟ್ ವೆಯ್ಟ್ ಇದೆ. ಇನ್ನೊಂದು ಥರ ಶೂ ಇತ್ತು. ಹೇಗೆ ಅಂದರೆ ಇದು ಫುಲ್ಲು ಇಲ್ಲಿ ತನಕನೂ, ಅಂದರೆ ನಮ್ಮ ಕಾಲು ಏನಿದೆ ಇಲ್ಲಿ ತನಕನೂ ಕವರ್ ಆಗಿಬಿಡುತ್ತೆ, ಆ ಥರ ಶೂ. ಅದು ನಮಗೆ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು, ಅಂದರೆ ಹಾಕ್ಕೋಬೇಕಾದ್ರೆ ಕಾಲಿಗೆಲ್ಲ ಹಿಂಸೆ ಅನ್ನಿಸ್ತಿತ್ತು. ಅದಕ್ಕೆ ನಾನು ಇದನ್ನು ಚಾಯ್ಸ್ ಮಾಡಿದೆ. ಇದು ಸ್ವಲ್ಪ ಆರಾಮಾಗಿ ಹೀಗೆ ಹಾಕ್ಬೋದು. ಅದು ಇಲ್ಲಿ ತನಕ ಇರುತ್ತೆ ನೋಡಿ. ಅವಾಗ ನಾವು ಹಿಂಗೆ ಬೆರಳೆಲ್ಲ ಹಿಂಗೆ ಮಾಡಿ ಹಾಕಬೇಕು. ಓಕೆ, ಅದಕ್ಕೆ ನಾನು ಅದು ಬೇಡ, ಇದೇ ತೊಗೋತೀನಿ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಇದು ನೋಡಿ, ಈ ಥರ ಬರುತ್ತಾ. ಅದೇನಾಗುತ್ತೆ, ಇಲ್ಲಿ ಈ ಥರ ಇದಿದೆ, ಹೀಗೆ ಓಪನ್ನು, ಈ ಕಡೆ ನೋಡಿ, ಈ ಥರ ಸ್ಪೇಸ್ ಇರೋದ್ರಿಂದ ಆರಾಮಾಗಿ ಹಾಕ್ಬೋದು. ಓಕೆ, ಅದು ಏನಂದರೆ ಫುಲ್ಲು ಹಿಂಗೆ ಕವರ್ ಆಗಿಬಿಟ್ಟಿರುತ್ತೆ. ಇದೇನಿದೆ ಇದು ಓಪನ್ನು, ಇದಿರಲ್ಲ ಅದು, ಆವಾಗ ನಮಗೆ ಹಿಂಸೆ ಆಗುತ್ತೆ. ಇದು ಓಪನ್ ಇರೋದ್ರಿಂದ ಆರಾಮಾಗಿ ಹೀಗೆ ತೆಗೆದು ಬಿಡ್ಬೋದು. ಓಕೆ, ಮತ್ತೇನಂದರೆ ಈ ಥರ ಇರೋದ್ರಿಂದ ಜಾರೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಇನ್ನೂ ಚೆನ್ನಾಗಿರೋದು, ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಇತ್ತು, ಆದರೆ ನನಗಿದೆ ಸೆಟ್ ಆಗಿತ್ತು. ಓಕೆ, ಇವಾಗ ಹಾಕ್ಕೊಳ್ತೀನಿ, ನೋಡೋಣ ಯಾವ ಥರ ಕಾಣಿಸುತ್ತೆ.
ಈ ಥರ ಇದೆ ಇವಾಗ. ಓಕೆ, ಸ್ವಲ್ಪ ಲೂಸಾಗಿ ಇದೆ. ಓಕೆ, ವಾಕಿಂಗ್ ಅಲ್ವಾ, ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಆರಾಮಾಗಿ ಈ ರೀತಿಯೇ ರಿಮೂವ್ ಮಾಡ್ಬೋದು. ಥ್ರೆಡ್ ಇದ್ದರೆ ಹೆಂಗೆ ಹೇಳಿ, ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಪಾರ್ಕಲ್ಲಿ ಇವಾಗ ಒಂದು 2 ನಿಮಿಷದ ಹಿಂದೆ ಮಳೆ ಬಂತು ಆಯಿತಾ. ಅದರಿಂದ ಯಾರೂ ಇಲ್ಲ ಪಾರ್ಕಲ್ಲಿ, ಎಲ್ಲ ಹೊರಟೋದ್ರು. ಅಂದರೆ ಈ ಥರ ಕಲ್ಲು ಬೆಂಚ್ ಏನಿದೆ ಇಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಆಮೇಲೆ ನಾನು ಇನ್ನೊಂದು 2 ನಿಮಿಷ ನೋಡೋಣ, ಮೋಡ ಏನಿಲ್ಲ, ಅದಕ್ಕೆ ಒಂದು 2 ನಿಮಿಷ ನೋಡೋಣ, ಮಳೆ ಬಂದರೆ ನಾನು ಹೊರಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ನಿಲ್ತು. ಇಲ್ಲಿ ನೋಡಿ ನಾಯಿಗಳು ಯಾವ ಥರ ಆಟ ಆಡ್ತಿದೆ. ಇದೊಂಥರ ನಾಯಿಗಳು ತುಂಬ ಇದೆ. ಒಂದು ಎಷ್ಟಿದೆ ನೋಡಿ, ಇಲ್ಲೊಂದು 2 ಇದೆಯಾ, ಅಲ್ಲೊಂದು 3-4 ಇದೆಯಾ, ಸುಮಾರಿದೆ ತುಂಬ. ಅಯ್ಯೋ, ಏನೋ ಹಿಡ್ಕೊಂಡಿದೆ ಅದು, ಇಲಿನೋ ಏನೋ ಅದಕ್ಕೆ. ಓಕೆ, ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಮತ್ತೆ 2 ರೌಂಡ್ ಆಗ್ತೇವೆ ನೋಡಿ. ಮತ್ತೆ ಪಾಪ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಕಾಣಿಸಿದ್ಯಾ, ಮುತ್ತಲೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಅಲ್ಲಿಂದ ಪಾರ್ಕಿಂದ ಇಲ್ಲಿಗೆ ಓಡಿ ಬರೋದ್ರೊಳಗಡೆ ಫುಲ್ಲು ನೆಂದೋಗ್ಬಿಟ್ಟು. ಅಯ್ಯಪ್ಪ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫಸ್ಟು ಹೊಟ್ಟೋಗ್ಬಿಡ್ತು ಮಳೆ, ಮತ್ತೆ ನೋಡಿದ್ರೆ ಮತ್ತೆ ಬಂದುಬಿಡ್ತು. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಓಕೆ, ನೋಡ್ತಿದ್ದೀರಾ ಮಳೆ. ನಾನು ಬರಲ್ಲ ಅಂದ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಮೋನಮ್ಮ ಫೋನ್ ಮಾಡಿದರು, ಜೋರು ಬರ್ಬೋದು ಅಂತ. ನಾನು ಇಲ್ಲೇ ಅಲ್ವಾ, ಓಡೋಟೋಗ್ಬೋದು ಅಂತ ಅಂದ್ಕೊಂಡ್ರೆ ಓಡಿ ಬರೋದ್ರೊಳಗಡೆ ಮಳೆ ಜೋರೇ ಆಯಿತು. ಪಾಪ ಮಾಮ ಬೇರೆ ಇನ್ನೂ ಬಂದೇ ಇಲ್ಲ. ಗುಮ್ಮಿಗಳೆಲ್ಲ ಇಲ್ಲಿ ನೋಡಿ, ಇಲ್ಲೊಬ್ಳು ಕಿಟ್ ಮೇಲೆ ಝೂಮ್ ಮಾಡಿಬಿಟ್ಟಿದ್ದೇನೆ. ಗುಮ್ಮ, ಮಳೆ ಬರ್ತಿದ್ಯಾ? ಐ ಗುಮ್ಮ, ಐ ಇಲ್ಲೊಬ್ಳು ಅವಳೆ. ಎಲ್ಲಿದ್ಯಾ ನೀನು? ಬಾ, ಮಳೆ ಬರ್ತಿದೆ. ಮಳೆಯಲ್ಲೇ ನೀ ಬಾ. ಅಯ್ಯಪ್ಪ, ಬಾ ಬಾ. ಓಕೆ, ಮತ್ತೆ ಕೂದಲೆಲ್ಲ ಒದ್ದೆ ಆಗೋಯ್ತು. ಇವಾಗ ಡ್ರೈ ಮಾಡಬೇಕು. ಓಕೆ, ಸ್ವಲ್ಪ ಡ್ರೈ ಆಗಿತ್ತು ಮಳೆಯಿಂದ, ಎಲ್ಲ ಈ ಥರ ಆಗೋಗಿದೆ. ಪಾಪ ಮಾಮ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರಂತ, ಪೆಟ್ರೋಲ್ ಹಾಕಿಸ್ತಾಯಿದ್ರು. ಅಷ್ಟೊತ್ತಿಗೆ ಮಳೆ ಬಂದುಬಿಟ್ಟಿದೆ, ಅದಕ್ಕೆ ಬಂಕ್ ಹತ್ರನೇ ಇದ್ದೀನಿ ಅಂತ ಅಂದರು. ನಂದಂತ ಬಟ್ಟೆ ಎಲ್ಲ, ಟಾಪ್ ಎಲ್ಲ ಫುಲ್ ನೆಂದಿದೆ, ಒಂದು ಅರ್ಧದಷ್ಟು. ಓಕೆ, ಡ್ರೈ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಮಳೆ ನೀರೆಲ್ಲ ಒಳಗಡೆ ಬರ್ತಾಯಿದೆ. ಉಳ್ದೆ ಸರಿ ಲೈಫ್ ಸುಂದರಿತ. ಓಕೆ, ನಾನು ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿದ್ರೆ ಫಸ್ಟು ಬಂದ್ಬಿಟ್ಟು ಅದು ಸಣ್ಣ ಸಣ್ಣ ಹನಿ ಅಷ್ಟೇ ಹಾಕಿದ್ದು. ಆಮೇಲೆ ನೋಡಿದ್ರೆ ಜೋರಾಗೆ ಬಂದ್ಬಿಡ್ತು. ನಾನು ಅರ್ಧ ರೌಂಡ್ ಸುತ್ತಿದ್ದೀನಿ, ಅಂದರೆ ವಾಕ್ ಮಾಡ್ತಾಯಿದ್ದೀನಿ, ಬಂದ್ಬಿಡ್ತು. ಹಾಗೆ ಬಂದೆ. ಆಮೇಲೆ ನೋಡಿದ್ರೆ ಜೋರಾಗೋಯ್ತಾ, ಓಡಿ ಬಂದಿದ್ದೀನಿ ಅಲ್ಲಿಂದ. ಓಕೆ, ಹಾಗೆ ಕಾಲು ನೋಡಿದ್ರೆ ಅದು ಹೊಸ ಶೂ ಆಗಿರೋದ್ರಿಂದ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಬೊಬ್ಬೆ ಥರ ಬರುತ್ತೆ ನೋಡಿ. ಹೊಸದೇನಾದರೂ ಶೂ, ಚಪ್ಪಲಿ ಈ ಥರದ್ದೆಲ್ಲ ಹಾಕಿದ್ರೆ ಬೊಬ್ಬೆ ಥರ, ಆ ಥರ ಆಗಿದೆ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಎಲ್ಲ ಹಚ್ಕೊಂಡು ಹೋಗ್ಬೇಕಿತ್ತು ಬೆರಳ ಹತ್ರ. ಮತ್ತು ಇಮ್ಡಿ ಏನಿದೆ ಆ ಜಾಗಕ್ಕೆ ಎಣ್ಣೆ ಹಚ್ಚಿದರೆ ಸ್ವಲ್ಪ ಹರಳೆಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆನೋ ಏನಾದರೂ ಹಾಕ್ಕೊಂಡೋಗಿದ್ರೆ ಆ ಥರ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಟಚ್ ಮಾಡಿದ್ರೆ, ಅಂದರೆ ಶೂ ಎಲ್ಲ ಹಾಕ್ಕೊಂಡಾಗ ಉರಿ ಉರಿ ಆಗುತ್ತೆ ಆ ಥರ. ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಎಣ್ಣೆ ಬೆರಳಿಗೆ ಮತ್ತು ಹಿಂದೆ ಇಮ್ಡಿ ಹತ್ರ ಎಣ್ಣೆ ಎಲ್ಲ ಹಚ್ಕೊಂಡು ಹೋಗಬೇಕು. ಓಕೆ, ಹಾಗೆ ಮಳೆಯಲ್ಲೆಲ್ಲ ನೆನ್ಕೊಬಂದು ಇನ್ನು ಆಮೇಲೆ ಬಟ್ಟೆ ಎಲ್ಲ ಫುಲ್ಲು ಅದೇ ಡ್ರೈ ಆಗೋಯ್ತು ಸ್ವಲ್ಪ ಹೊತ್ತಿಗೆ. ಆಮೇಲೆ ಒಂದು ಟವಲ್ ತೊಗೊಂಡು ನೀಟಾಗಿ ಬಟ್ಟೆ ಎಲ್ಲ ಒರೆಸ್ಕೊಂಡೆ. ಅದರಿಂದ
ಹಾಗೆ ಮೋಹನ್ ಮಾಮ ಇದು ಮುದ್ದೆ ಎಲ್ಲ ಬೇಡ ನನಗೆ ರೊಟ್ಟಿ ಮಾಡಿಬಿಡು ಅಂತಂದರು. ರೊಟ್ಟಿಗೆ ಚಟ್ನಿ ಮಾಡಲ ಅಂದರೆ ಬೇಡ ಚಟ್ನಿ, ಉಪ್ಪು ಸಾಂಬಾರು ಖಾರ ಇದೆಯಲ್ಲ ಅದನ್ನೇ ಸವರ್ಬಿಟ್ಟು ಕೊಡು, ನಾನು ಅದೇ ತಿನ್ಕೋತೀನಿ ಅಂದರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಉಪ್ಸಾರು ಖಾರ ಮತ್ತು ರೊಟ್ಟಿನ ಇಲ್ಲಿ ಮಾಡಿ ಕೊಡ್ತಾಯಿದ್ದೀನಿ. ಬೆಕ್ಕು ಹೊರಗಡೆ ಹೋಗಿದೆ, ಅದು ಬಂದೇ ಇಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. 11:30 ತನಕನೂ ವೆಯ್ಟ್ ಮಾಡಿದೆ, ಬರಲಿಲ್ಲ. ಆಮೇಲೆ ಹೋಗಿ ನಾನು ಮಲ್ಕೊಬಿಟ್ಟೆ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.